ಹಲೋ ಫ್ಯಾಮ್, ನಿಮಗೆಲ್ಲ ಗೊತ್ತೇ ಇರುತ್ತೆ ಕ್ಯಾಪ್ಕಟ್ ಆ್ಯಪ್ ಎಷ್ಟು ಪವರ್ಫುಲ್ ಆ್ಯಪ್ ಅಂತ. ಯಾಕೆಂದರೆ ನಿಮಗೆ ಎಡಿಟ್ ಮಾಡೋಕ್ಕೆ ಮಸ್ತಾಗಿರೋ ಫಿಲ್ಟರ್ಸ್, ಸ್ಟಿಕ್ಕರ್ಸ್, ಎಫೆಕ್ಟ್ಗಳು ಸಿಗುತ್ತೆ. ಅದಕ್ಕೆ ಎಡಿಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಆದ್ದರಿಂದ ಎಡಿಟ್ ಮಾಡೋಕ್ಕೆ ಅರ್ಧಕ್ಕೆ ಅರ್ಧ ಜನ ಕ್ಯಾಪ್ಕಟ್ನ ಲ್ಯಾಪ್ಟಾಪ್ನಲ್ಲಿ ಮತ್ತು ಪಿ ಸಿನಲ್ಲಿ ಎಡಿಟ್ ಮಾಡೋಕ್ಕೆ ನೋಡ್ತಾ ಇರ್ತೀರ. ಅದಕ್ಕೆ ಫ್ಯಾಮ್, ನಾನು ಇವತ್ತು ಲ್ಯಾಪ್ಟಾಪ್ ಮತ್ತು ಪಿ ಸಿ ಒಳಗೆ ಇನ್ಸ್ಟಾಲ್ ಮಾಡಿ ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಫಸ್ಟು ಪಿ ಸಿ ಓಪನ್ ಮಾಡಿ, ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಇಲ್ಲಿ ನೀವು CapCut.com ಅಂತ ಹೊಡೆದ್ರೆ ಎರರ್ ಅಂತ ಬರುತ್ತೆ. ಕ್ಯಾಪ್ಕಟ್ ಓಪನ್ ಮಾಡಬೇಕು ಅಂದರೆ VPN ಸಹಾಯ ಬೇಕಾಗುತ್ತೆ. ಫಸ್ಟ್ ನೀವು ಸರ್ಚ್ ಮಾಡಬೇಕಾಗುತ್ತೆ VPN ಎಕ್ಸ್ಟೆನ್ಷನ್ ಅಂತ. ಇಲ್ಲಿ ಫ್ಯಾಮ್ ಫ್ರೀ VPN ಫಾರ್ ಕ್ರೋಮ್ ಅಂತ ಇದೆಯಲ್ಲ, ಅದನ್ನು ನೀವು ಓಪನ್ ಮಾಡಬೇಕು. ಓಕೆನಾ? ಓಪನ್ ಮಾಡಿದ ಮೇಲೆ ಆ್ಯಡ್ ಟು ಕ್ರೋಮ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ್ಯಡ್ ಟು ಎಕ್ಸ್ಟೆನ್ಷನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ VPN ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟು ಫ್ರೀ VPN ಫಾರ್ ಕ್ರೋಮ್ ಕ್ಲಿಕ್ ಮಾಡಿ. ಒಂದು 2 ಸೆಕೆಂಡ್ಸ್ ಕಾಯಿರಿ. ಆದಮೇಲೆ ಕಂಟಿನ್ಯೂ ಸ್ಟಾರ್ಟ್ ಮಾಡಿ VPN ಆನ್ ಮಾಡಿ. ನನ್ನ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಮತ್ತೊಂದು ಸತಿ ಆನ್ ಮಾಡಿ. VPN ಆನ್ ಆದಮೇಲೆ ಬ್ಯಾಕ್ ಬಂದು CapCut.com ಅಂತ ಸರ್ಚ್ ಮಾಡಿ. CapCut.com ಅಂತ ಸರ್ಚ್ ಮಾಡಿ, ಅದನ್ನ ಓಪನ್ ಮಾಡಿ. ಡೌನ್ಲೋಡ್ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಇನ್ಸ್ಟಾಲರಲ್ಲಿ ಓಪನ್ ಮಾಡಿ. ಓಪನ್ ಮಾಡಿ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮದು ಇನ್ಸ್ಟಾಲ್ ಆಗ್ತಿದೆ ನನ್ನ ಪಿ ಸಿ ಒಳಕ್ಕೆ. ಅದು ಇನ್ಸ್ಟಾಲ್ ಆಗೋಕ್ಕೆ 10 ನಿಮಿಷ ತಗೊಳುತ್ತೆ. ಅಲ್ಲಿ ಏನಾದರೂ ಲೊಕೇಶನ್ ಓಪನ್ ಮಾಡಿದರೆ ಲೊಕೇಶನ್ ಏನು ಚೇಂಜ್ ಮಾಡಬೇಡಿ, ಹಾಗೆ ಅದು 10 ನಿಮಿಷ ಆದಮೇಲೆ ಡೌನ್ಲೋಡ್ ಆಗುತ್ತೆ. ಇವಾಗ CapCut ಎಲ್ಲ ಲೋಡ್ ಆಗ್ತಿದೆ. ಒಂದು 5 ನಿಮಿಷ ಅದಕ್ಕೂ ಕಾಯಬೇಕು. ಡೌನ್ಲೋಡ್ ಆಗಿರುತ್ತೆ, ಬೇಕಾದ್ರೆ ಸೈಡ್ ನೋಡಿ. ನೆಕ್ಸ್ಟ್ ಲೋಡ್ ಆದಮೇಲೆ ಎಲ್ಲ ನೀವು ಚೆಕ್ ಮಾಡ್ಕೋಬೋದು. ಲೋಡ್ ಆಗಿದೆ, ಸ್ಟಾರ್ಟ್ ಎಡಿಟಿಂಗ್ ಕೊಡ್ಬೋದು. ನೀವು ಪ್ರಾಜೆಕ್ಟ್ ಎಲ್ಲ ಚೆಕ್ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಂಗೆ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಎಲ್ಲನೂ. ಓಕೆ, ಬಾಯ್ ಫ್ಯಾಮ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಟ್ವರ್ಕ್ ಇಶ್ಯೂಸ್ ಬಗ್ಗೆ ಹೇಳ್ಕೊಡ್ತೀನಿ CapCutಲ್ಲಿ. ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.